ಅಂದು ಆಗಸ್ಟ್ 9 ಬೆಳಗ್ಗೆ 7 ಗಂಟೆ ಕಲ್ಕತ್ತಾದ ಅತಿ ದೊಡ್ಡ ಆಸ್ಪತ್ರೆಗಳ ಪೈಕಿ ಒಂದಾಗಿರುವಂತಹ ಆರ್.ಜೆ. ಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಚೆಸ್ಟ್ ವಾರ್ಡ್ನ ಒಬ್ಬ ಜೂನಿಯರ್ ಇಂಟರ್ನ್ ಸೆಕೆಂಡ್ ಇಯರ್ PG ಮಾಡುತ್ತಿದ್ದಂತಹ ಡಾಕ್ಟರ್ಗೆ ಕರೆ ಮಾಡುತ್ತಾನೆ. ಆ ಡಾಕ್ಟರ್ 31 ವರ್ಷದ ಯುವತಿಯಾಗಿದ್ದು ಆ ರಾತ್ರಿ ಶಿಫ್ಟ್ ಅವಳದ್ದಾಗಿರುತ್ತದೆ. ಮಾರನೆಯ ದಿನ ಎಲ್ಲ ರೋಗಿಗಳಿಗೆ ಔಷಧಿಗಳನ್ನು ಕೊಡುವಂತಹ ಜವಾಬ್ದಾರಿ ಆ ಡಾಕ್ಟರ್ದೇ ಆಗಿರುತ್ತದೆ. ಆದರೆ ಆ ಡಾಕ್ಟರ್ ಇನ್ನೂ ಬಂದಿರುವುದಿಲ್ಲ. ಇದನ್ನು ನೋಡಿದಂತಹ ಆ ಜೂನಿಯರ್ ಇಂಟರ್ನ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಸಮಯವು 7 ಗಂಟೆ 30 ನಿಮಿಷ ದಾಟುತ್ತಿರುತ್ತದೆ. ತಮ್ಮ ಸೀನಿಯರ್ಗಳಿಗೆ ಕರೆ ಮಾಡಬೇಕು ಎಂದಾದರೆ ಜೂನಿಯರ್ ಇಂಟರ್ನ್ಗೆ ಸ್ವಲ್ಪ ಭಯವಾಗುತ್ತದೆ. ಹಾಗಾಗಿ ಆ ಜೂನಿಯರ್ ಡಾಕ್ಟರ್ಗೆ ಬಿಡದೆ ಪದೇ ಪದೇ ಕರೆಯನ್ನು ಮಾಡುತ್ತಾನೆ. ಆದರೆ ಕರೆಯನ್ನು ಸ್ವೀಕರಿಸಿದಂತಹ ಆ ಜೂನಿಯರ್ ಡಾಕ್ಟರ್ನ ಬಳಿಗೆ ಜೂನಿಯರ್ ಇಂಟರ್ನ್ ಬರುತ್ತಾನೆ. ಅಲ್ಲಿ ನೈಟ್ ಶಿಫ್ಟ್ನಲ್ಲಿ ಇರತಕ್ಕಂತಹ ಎಲ್ಲ ಡಾಕ್ಟರ್ಗಳು ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅಲ್ಲಿಗೆ ಈ ಜೂನಿಯರ್ ಇಂಟರ್ನ್ ಬಂದು ನೋಡುತ್ತಾನೆ. ಆ ಜೂನಿಯರ್ ಡಾಕ್ಟರ್ ಮಲಗಿರುವಂತೆ ಕಾಣಿಸುತ್ತಾರೆ. ನಿಧಾನವಾಗಿ ಹತ್ತಿರ ಹೋಗಿ ನೋಡಿದಾಗ ನಡುಕ ಶುರುವಾಗಿ ಬಿಡುತ್ತದೆ. ಏಕೆಂದರೆ ಸುತ್ತಲೂ ರಕ್ತ ಹರಿಯುತ್ತಿದೆ. ಅರ್ಧಂಬರ್ಧ ಮುಚ್ಚಿದ ರೀತಿಯಲ್ಲಿ ಶರೀರ ತುಂಬ ಗಾಯಗಳಾಗಿವೆ. ಬಾಯಿಯಿಂದ ಕಣ್ಣುಗಳಿಂದ ರಕ್ತ ಬರುತ್ತಿದೆ. ಕಾಲುಗಳು ಮುರಿದು ಹೋಗಿವೆ. ಕೈಗಳ ಮೇಲೆ ಮುಖದ ಮೇಲೆ ಎಲ್ಲ ರಕ್ತ ಗಾಯಗಳಾಗಿವೆ. ಇದನ್ನು ನೋಡಿದಂತಹ ಇಂಟರ್ನ್ ಜೂನಿಯರ್ ಕೆಳಗೆ ಬಂದು ಸೀನಿಯರ್ ಡಾಕ್ಟರ್ಗಳಿಗೆ ವಿಷಯವನ್ನು ತಿಳಿಸುತ್ತಾನೆ. ನಂತರ ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ವಿಷಯವನ್ನು ತಿಳಿಸುತ್ತಾರೆ. ತದನಂತರ ಈ ವಿಚಾರ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಹರಡಿರುತ್ತದೆ. ಅಲ್ಲಿರುವಂತಹ ಹಿರಿಯ ಡಾಕ್ಟರ್ಗಳಿಗೆ ಇದನ್ನು ನೋಡಿ ನಡುಕವೇ ಶುರುವಾಗಿಬಿಡುತ್ತದೆ. ಪೋಸ್ಟ್ ಮಾರ್ಟಮ್ನ ಪ್ರಕಾರ ವಿಕ್ಟಿಮನ್ನು ಉಸಿರಾಡದಂತೆ ಮಾಡಿ ಕಿರುಚಾಡದಂತೆ ಮಾಡಿ ಆಕೆಯ ಬಾಯಿಯನ್ನು ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದು ಆಕೆಯ ಬಾಯಿ ಹಾಗೂ ದೇಹದ ಇನ್ನಿತರೆ ಭಾಗಗಳಲ್ಲಿ ರಕ್ತ ಬರುವಂತೆ ಆಕೆಯ ಕಣ್ಣುಗಳಿಗೆ ಗ್ಲಾಸಿನ ಚೂರುಗಳನ್ನು ಹಾಕಲಾಗಿದೆ. ಈ ವಿಚಾರ ತಿಳಿದಂತೆ ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ PG ಸ್ಟೂಡೆಂಟ್ ಎಲ್ಲರೂ ಸೇರಿ ಕೆಲಸ ಮಾಡುವುದನ್ನು ಬಿಟ್ಟು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ಈ ಒಂದು ಕೆಲಸವನ್ನು ಮಾಡಿದವರ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು ಎಂದು ಸ್ಟೂಡೆಂಟ್ನ ಆರ್ಗನೈಸೇಷನ್ ರ್ಯಾಲಿಯನ್ನು ಮಾಡುತ್ತಿದ್ದಾರೆ. ಇದು ಕೇವಲ ಕಲ್ಕತ್ತಾದಲ್ಲಿ ಮಾತ್ರವಲ್ಲ, ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಗೋವಾದಲ್ಲಿಯೂ ಕೂಡ ಮೆಡಿಕಲ್ ವಿದ್ಯಾರ್ಥಿಗಳು ಪ್ರೊಟೆಸ್ಟನ್ನು ಮಾಡುತ್ತಿದ್ದಾರೆ. ಇನ್ನು ಒಂದು ಕಡೆ ಲೈಂಗಿಕವಾಗಿ ಅತ್ಯಾಚಾರವನ್ನು ಎಸಗಿದಂತಹ ವ್ಯಕ್ತಿಯನ್ನು ಹಿಡಿಯಲಾಗಿದೆ. ಸಂಜಯ್ ರಾಜ್ ಎಂದು ಆತನ ಹೆಸರಾಗಿದ್ದು ಈತ ಅದೇ ಆಸ್ಪತ್ರೆಯಲ್ಲಿ ಹೊಸ ರೋಗಿಗಳನ್ನು ಕರೆದುಕೊಂಡು ಬರುವಂತಹ ಕೆಲಸವನ್ನು ಮಾಡುತ್ತಿರುತ್ತಾನೆ. ಹಾಗಾಗಿ ಆ ಆಸ್ಪತ್ರೆಯಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಬರಬಹುದಾಗಿರುತ್ತದೆ ಈತ. ಹೀಗೆ ತಾನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಂತಹ ರೋಗಿಯನ್ನು ನೋಡಿಕೊಂಡು ಹೋಗಲು ಬಂದಿದ್ದ ಈತ 3ನೇ ಮಹಡಿಯಲ್ಲಿ ಮಲಗಿದ್ದ 31 ವರ್ಷದ ಡಾಕ್ಟರನ್ನು ನೋಡುತ್ತಾನೆ. ಆಕೆಯನ್ನು ಲೈಂಗಿಕ ಅತ್ಯಾಚಾರವನ್ನು ಮಾಡಲು ಮುಂದಾಗುತ್ತಾನೆ. ಆಕೆ ಜೋರಾಗಿ ಕಿರುಚಲು ಪ್ರಾರಂಭಿಸಿದಾಗ ಆಕೆಯನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತಾನೆ. ತದನಂತರ ಆ ವಾರ್ಡ್ನಿಂದ ಹೊರಗಡೆ ಬಂದು ಸೀದಾ ತನ್ನ ಮನೆಗೆ ತೆರಳುತ್ತಾನೆ. ತನ್ನ ಬಟ್ಟೆಯನ್ನೆಲ್ಲ ಬದಲಿಸುತ್ತಾನೆ. ಅಷ್ಟೇ ಅಲ್ಲ, ಆ ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕುತ್ತಾನೆ. ಆದರೆ ತನ್ನ ಶೂಗಳಿಂದಾಗಿ ಆತ ಇದೀಗ ಸಿಲುಕಿಕೊಂಡಿದ್ದಾನೆ. ಕೊನೆಗೆ ಪೊಲೀಸಿನವರು ಆ ವಾರ್ಡ್ನಿಂದ ಹೊರಗಡೆ ಬಂದಂತಹ ಪ್ರತಿಯೊಬ್ಬರನ್ನ ವಿಚಾರಿಸಿದಾಗ ಈತ ಸಿಲುಕಿಕೊಂಡಿದ್ದಾನೆ. ಜೊತೆಗೆ ಇಷ್ಟೆಲ್ಲ ಮಾಡಿದ್ದು ನಾನೇ ಎಂದು ಒಪ್ಪಿಕೊಂಡಿದ್ದಾನೆ. ಅದೇನೇ ಆದರೂ ಸ್ವತಂತ್ರ ಬಂದು 78 ವರ್ಷಗಳೇ ಕಳೆದರೂ ಕೂಡ ಓರ್ವ ಮಹಿಳೆಗೆ ಸ್ವತಂತ್ರವಾಗಿ ಒಂಟಿಯಾಗಿ ಈ ಸಮಾಜದಲ್ಲಿ ಜೀವಿಸಲು ಸಾಧ್ಯವಾಗದೇ ಹೋಯಿತು ಅನ್ನುವುದು ನೋವಿನ ಸಂಗತಿ. ಇಂತಹ ನೀಚ ಕೆಲಸವನ್ನು ಮಾಡಿದ ಯಾರೇ ಆಗಲಿ ಹೆಣ್ಣಿನ ಹೆಸರನ್ನು ಕೇಳಿದ ತಕ್ಷಣವೇ ನಡುಕ ಉಂಟಾಗಬೇಕು. ಆ ರೀತಿಯಲ್ಲಿ ಶಿಕ್ಷಿಸಬೇಕು. ಹಾಗಾದಾಗಲೇ ಇಂಥವರಿಗೆ ಬುದ್ಧಿ ಬರಲು ಸಾಧ್ಯ. ಮಿತ್ರರೇ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.